ಕೋಲಾರ ಅರಹಳ್ಳಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಆವರಣದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ದ್ರಾವಿಡ ಉಜ್ಜಲವಂಗ ಉಜ್ಜಲದ ಜಲಸಿತರಂಗ ಶುಭ ನಾಮೆ ಜಾಹೇ ತವ ಶುಭ ಮಾಹೇ ತಮಾಹೇ ಹೇ ಜಮ ಜಯ ಗಾತ ಗಣಮಂಗಳಮಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯದಲ್ಲಿ ಹೊಸದಾಗಿ ಇಂಡಿಪೆಂಡೆಂಟ್ ಆಚರಿಸಿದ್ದೇವೆ. ಈ ಗಣರಾಜ್ಯೋತ್ಸವ ಫ್ಲಾಗ್ ಹಾರಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಫ್ಲಾಗ್ ಹಾರಿಸಿದ್ದೀವಿ. ಇನ್ನು ಮುಂದೆ ಏನು ಕಾರ್ಯಕ್ರಮ ಮಾಡಬೇಕಾದ್ರೆ ಮುಂದೆ ಚಾಲನೆ ಮಾಡ್ತೀವಿ. ಈ ದಿನದ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಇಡೀ ನಮ್ಮ ಭಾರತಾದ್ಯಂತ ಅಲ್ಲಿ ದೆಹಲಿಯಲ್ಲಿ ಇವತ್ತು ದ್ರೌಪದಿ ಮುರ್ಮು ಅವರು ನಮ್ಮ ರಾಷ್ಟ್ರಗೀತೆ ರಾಷ್ಟ್ರಧ್ವಜವನ್ನು ಆರಿಸಿ ದೇಶದ ಒಂದು ಹಿತವನ್ನು ಇಲ್ಲಿವರೆಗೂ ಏನಾಗಿದೆ ಆ ಕಾರ್ಯಕ್ರಮದ ಬಗ್ಗೆ ನಮಗೆಲ್ಲರಿಗೂ ಎಚ್ಚರಿಕೆಯನ್ನು ಮತ್ತು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ನಮ್ಮ
ಮಾಣಿಕ್ ಚಂದ್ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯಪಾಲರಾದಂತಹ ಏನು ಅವರು ನಮ್ಮ ರಾಜ್ಯಕ್ಕೆ ಒಂದು ಸಂದೇಶ, ಇವತ್ತಿನ ದಿನ ಏನು ಇದು ಗಣರಾಜ್ಯೋತ್ಸವ ದಿನಾಚರಣೆ ಅಂದರೆ ಏನು ಅನ್ನೋದನ್ನು ಅವರು ನನಗೆ ವಿಷಯ ತಿಳಿಸಿದ್ದಾರೆ. ಇಷ್ಟೆಲ್ಲ ಆದಮೇಲೆ ನಾವು ಭಾಳ ವರ್ಷಗಳಿಂದ ಇದು 77ನೇ ವರ್ಷಕ್ಕೆ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ, ಆದ್ರೂ ನೆನಪು ಮಾತ್ರ ಸದಾ ಇರ್ತದೆ. ಅದಕ್ಕೆ ಒಂದು ಕರಡು ಸಮಿತಿ ಅಂತ ನಾವು ಮಾಡ್ಕೊಂಡಿದ್ದು. ಆ ಕರಡು ಸಮಿತಿಯಲ್ಲಿ ನಮ್ಮ ಕೋಲಾರನ ಪಿ ಚೆನ್ನೈನವರು ಸಹ ಒಂದು ಸಮಿತಿಯ ಸದಸ್ಯರಾಗಿದ್ದರು ಆ ಕರಡು ಸಮಿತಿಯಲ್ಲಿ. ಆಗ ಪ್ರಧಾನಮಂತ್ರಿಗಳಾದಂತಹ ನೆಹರು ಅವರು, ವಲ್ಲಭಾಯ್ ಪಟೇಲ್ ಅವರು ಮತ್ತು ಇನ್ನು ಅನೇಕ ದೊಡ್ಡ ವ್ಯಕ್ತಿಗಳು ಬೇಕಾದಂತಹ ಯಾವ ಬುದ್ಧಿವಂತರೆಲ್ಲರೂ ಸೇರಿದರು. ಆ ಒಂದು ಸಂವಿಧಾನವನ್ನು ನೋಡಿ, ಇಷ್ಟು ದೊಡ್ಡ ಒಂದು ಲಿಖಿತವಾದಂತಹ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ, ಎಲ್ರಿಗೂ ಸಮಾನತೆಯನ್ನು ಹಂಚಿದ್ದಾರೆ ಅನ್ನೋ ಒಂದು ಕೀರ್ತಿ ಅಂಬೇಡ್ಕರ್ ಅವರು ಸಲ್ತದ್ದು. ಅಂಬೇಡ್ಕರ್ ಅವ್ರಿಗೂ ಮತ್ತು ನಮ್ಮ ಈ ಒಂದು ಸಂವಿಧಾನದ ಮೊದಲನೇ ಗಣರಾಜ್ಯೋತ್ಸವ ದಿನದಂದು ನಮ್ಮ ರಾಜೇಂದ್ರ ಪ್ರಸಾದ್ ಅವರು